ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯ ತಿಂಗಳ ಅಕ್ಕಿ ಹಣ ಜಮಾ ಆಗಲಿದೆ ಸ್ನೇಹಿತರೆ. ಮತ್ತು ಎಂದು ಜಮಾ ಆಗುತ್ತೆ, ಯಾವ ದಿನಾಂಕದಂದು ಜಮಾ ಆಗುತ್ತೆ ಸಂಪೂರ್ಣ ಒಂದು ಮಾಹಿತಿಯನ್ನು ವಿಡಿಯೋಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯರು ನೋಡಿ. ಮತ್ತು ಹೊಸಬರಾಗಿ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ನಮ್ಮ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣಗಾಗಿ ಕಾಯ್ತಿರುವಂಥ ಎಲ್ಲ ಮಹಿಳೆಯರಿಗೆ ಅಥವಾ ಒಂದು ಕುಟುಂಬದಲ್ಲಿ ಭರ್ಜರಿಯಾದ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಈ ಅಕ್ಕಿ ಹಣವು ಮತ್ತು ಯಾವ ದಿನಾಂಕದಂದು ಮತ್ತು ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆ ಹಣ ಪ್ರತಿ ತಿಂಗಳು ಬರಬೇಕಾದರೆ ಮತ್ತು ಏನು ಮಾಡಬೇಕು ಅಂದರೆ, ನಿಮಗೆ ಹಣ ಬರ್ತಿಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕಂತ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆವರೆಗೂ ನೋಡಿ. ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣಕ್ಕಾಗಿ ಕಾಯ್ತಿರುವಂಥ ಎಲ್ಲರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಸಚಿವರಾದಂಥ KH ಮುನಿಯಪ್ಪನವರು ಸ್ಪಷ್ಟವಾದ ಒಂದು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಸಂಪೂರ್ಣವಾಗಿ ಅವರು ನಿನ್ನೆ ನಡೆದ ಒಂದು ಸಭಾದಲ್ಲಿ ತಿಳಿಸಿದ್ದಾರೆ. ಅನ್ನಭಾಗ್ಯ ಯೋಜನೆ ಗೊತ್ತಿರುವಂತೆ ನಿಮಗೆಲ್ಲರಿಗೂ ಈಗ ಈ ಅನ್ನಭಾಗ್ಯ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸ್ನೇಹಿತರೆ, ಇದೇನದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಲ್ಲ, ಅದರ ನಂತರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು. ಅದರಲ್ಲಿ ಒಂದು ಬಹುಮುಖ್ಯವಾದ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿದೆ ಸ್ನೇಹಿತರೆ. ಪ್ರತಿಯೊಬ್ಬ ಫಲಾನುಭವಿಗಳಿಗೆ 10 kg ಅಕ್ಕಿಯನ್ನು ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಸರ್ಕಾರದಿಂದ ಅದರಿಂದ 5 kg ಅಕ್ಕಿ ಅಥವಾ 5 kg ಅಕ್ಕಿ ಉಳಿದಂಥ 5 kgಗೆ ಮತ್ತು ಒಂದು ಕುಟುಂಬಕ್ಕೆ ಹಣವನ್ನು ಬಿಡ್ತಿದ್ದರು ಸ್ನೇಹಿತರೆ. ಸರ್ಕಾರ ಕಡೆಯಿಂದ 1 kg ಅಕ್ಕಿಗೆ 34 ರೂಪಾಯಿ ಅಂತು ಮತ್ತು 5 kg ಅಕ್ಕಿಗೆ 170 ಅಂದರೆ 175 kgಗೆ 170 ಒಬ್ಬ ವ್ಯಕ್ತಿಗೆ ಫಲಾನುಭವಿಗಳ ಖಾತೆಗೆ ರೇಷನ್ ಕಾರ್ಡ್ಗೆ ಮತ್ತು ಕುಟುಂಬದ ಮುಖ್ಯಸ್ಥರಂತೆ ಎಲ್ಲರಿಗೆ ಹಿಡ್ಕೊಂಡು ಅವರ ಖಾತೆಗೆ ಹಣವನ್ನು ಜಮಾ ಮಾಡಲಾಗಿದೆ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆ ಮೂಲಕ ಸುಮಾರು ಈಗ 12ನೇ ಕಂತಿನ ಹಣವು ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ನೀವು ಈಗಾಗಲೇ ಮತ್ತು 11 ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. 12 ಕಂತು ಪಡೆದುಕೊಂಡಿದ್ದಾರೆ. ಎಂದು ಬಂದಿಲ್ಲದವರು ಯಾವ ಜಿಲ್ಲೆಗೆ ಬಂದಿಲ್ಲ ಮತ್ತು ಎಷ್ಟನೇ ಕಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಸ್ನೇಹಿತರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಎಂದು ದಿನಾಂಕ ನಿಮಗೆ ಹೇಳ್ತೀನಿ. ನಮಗೆ ಅಕ್ಕಿ ಹಣ ಅಂದರೆ ಈಗಾಗಲೇ ಜೂನ್ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದೆ ಮತ್ತು ಜುಲೈ ತಿಂಗಳ ಅಕ್ಕಿ ಹಣಕ್ಕಾಗಿ ಸಾಕಷ್ಟು ಜನರು ಕಾಯ್ದಿದ್ದಾರೆ. ಅದರಿಂದಾಗಿ ಈಗ ಆಗಸ್ಟ್ ತಿಂಗಳದು ಬರಬೇಕು ಆಲ್ರೆಡಿ ನಿಮಗೆ. ಇನ್ನು ಜುಲೈ ತಿಂಗಳೇ ಬಂದಿಲ್ಲ, ಅದಕ್ಕಾಗಿ ಪೆಂಡಿಂಗ್ ಇದೆ ಸ್ನೇಹಿತರೆ. ತುಂಬ ಜನರಿಗೆ ಇನ್ನೂ 2 ರಿಂದ 3 ತಿಂಗಳ ಅಕ್ಕಿ ಹಣ ಬಂದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾವ ಅಕ್ಕಿ ಜನ ಎಂದು ಎದುರು ನೋಡ್ತಿದ್ದಾರೆ ಸ್ನೇಹಿತರೆ, ಅಂಥವರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಜೂನ್ ಮತ್ತು ಜುಲೈ ಆಗಸ್ಟ್ ತಿಂಗಳಂತ ಇರುವಂಥ ಎಲ್ಲ ತಿಂಗಳ ಅಕ್ಕಿ ಹಣವನ್ನು ನೀವು ಪ್ರತಿಯೊಬ್ಬರು ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ ಸ್ನೇಹಿತರೆ. ಈ ನಮ್ಮ ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ತಿಳಿಸಿದ್ದಾರೆ ಸ್ನೇಹಿತರೆ. ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಅಕ್ಕಿ ಹಣ ಈಗಾಗಲೇ ವರ್ಗಾವಣೆಯನ್ನು ಮಾಡಲಾಗಿದ್ದಾರೆ ಸ್ನೇಹಿತರೆ. ಮತ್ತು ಕೆಲ ಫಲಾನುಭವಿಗಳಿಗೆ ಅಕ್ಕಿ ಹಣ ಬಿಡುಗಡೆ ಆಗಿದ್ದು ಇನ್ನು ಪೂರ್ತಿಯಾಗಿ ಆಗಸ್ಟ್ 20 ಅಥವಾ 20ನೇ ತಾರೀಕಿನಿಂದ ಒಳಗಾಗಿ ಎಲ್ಲರಿಗೆ ಜಮಾ ಆಗಿದ್ದು. ಇನ್ನೂ ಜಮಾ ಆಗಿಲ್ಲ ಅಂದರೆ ಆಗಸ್ಟ್ 30ನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಎಂದು ಜಮೆ ಮಾಡಲಾಗುತ್ತೆ ಎಂದು KH ಮುನಿಯಪ್ಪನವರು ತಿಳಿಸಿದ್ದಾರೆ ಸ್ನೇಹಿತರೆ. ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಹಣ ಬರ್ತಿಲ್ಲ ಅಂದರೆ ಏನು ಕಾರಣ ಮತ್ತು ನೀವೊಂದು ಏನು ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಫಲಾನುಭವಿಗಳು ತಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಸದಸ್ಯರನ್ನು ಈ KYC ಮಾಡಿಸಲೇಬೇಕು. ಜೊತೆಗೆ ಸ್ನೇಹಿತರೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಲೇಬೇಕಾಗಿದ್ದು, ಇದು ಮಾತ್ರ ಕಡ್ಡಾಯವಾಗಿದ್ದು. ಹಾಗೂ ತಮ್ಮ ಬ್ಯಾಂಕ್ ಖಾತೆಯ ಈ KYC ಮತ್ತು ಕಡ್ಡಾಯ ಆಧಾರ್ ಕಾರ್ಡ್ ಲಿಂಕನ್ನು ಮತ್ತು ಆಧಾರ್ ಶೀಡಿಂಗ್ ಮಾಡಿಸಬೇಕು ಅಂದಾಗ ಮಾತ್ರ ನಿಮಗೆ ಈ ಅಕ್ಕಿ ಯೋಜನೆ ಅಥವಾ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ಸಿಗೋಣ. ಬಾಯ್.